ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಓದುತ್ತಿರುವ ವಾಕ್ಯವು ಕೀರ್ತನೆಗಳು 2ನೇ ಸಂಧಿ 1ನೇ ವಚನ ಹಿಡ್ಕೊಂಡು 12ನೇ ವಚನ ತನಕ. ಅನ್ಯ ಜನಗಳು ದೊಬ್ಬಿ ಮಾಡುವುದು ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯೆಹೋವನಿಗೆ ಆತನ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನಾಧಾರರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಾರೆ, ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ. ಪರಲೋಕದಲ್ಲಿ ಆಸರುಡನಾಗಿರುವ ಆತನು ಅದಕ್ಕೆ ನಗುವನು. ಆಮೇನ್. ಕರ್ತನು ಅವರ ಪರಿಹಾಸ್ಯ ಮಾಡುವನು. ಆಮೇನ್. ಆ ನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದಾಯಿತು ಎಂದು ಹೇಳಿ ಕೋಪವೇಶದಿಂದ ಅವರನ್ನು ಕಳವಳಗೊಳಿಸುವನು. ನಾನು ಯೆಹೋವನ ಯಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳ ನಿನ್ನ ಅಧೀನ ಮಾಡುವೆನು. ಆಮೇನ್. ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಸ್ಥವಾಗಿ ಕೊಡುವೆನು. ಆಮೇನ್. ಕಬ್ಬಿಣದ ಗಡಿಗೆಯಿಂದ ಅವರನ್ನು ನಾಶ ಮಾಡುವೆನು, ಮಣ್ಣಿನ ಮಡಿಕೆ ಒಳಗೆ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. ಅದರಿಂದ ಅರಸುಗಳೆಲ್ಲರ ವಿವೇಕಿಗಳಾಗಿರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ. ಯೆಹೋವನು ಭಯಭಕ್ತಿಯಿಂದ ನೇಮಿಸಿರಿ, ನಡುಗುತ್ತಾ ಉಲ್ಲಾಸ ಪಡೆಯಿರಿ. ಆತನ ಮಗನಿಗೆ ಮುದ್ದಿಡಿರಿ. ಆಮೇನ್. ಇದಲ್ಲದೆ ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಆತನ ಮೊರೆ ಹೊಕ್ಕುವರೆಲ್ಲರೂ ಧನ್ಯರು. ಆಮೇನ್, ಆಮೇನ್. ದೇವರ ವಾಕ್ಯ ನಿಮಗಾಗಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿರಿ. ಆತನು ಯಾವ ರೀತಿಯಾಗಿ ನಮ್ಮನ್ನು ಕಾಯುವಂತನಾಗಿದ್ದಾನೆ, ಯಾವ ರೀತಿಯಾಗಿ ದುಷ್ಟನ ಕೈಯಿಂದ ನಮ್ಮನ್ನು ರಕ್ಷಿಸುವಂತನಾಗಿದ್ದಾನೆ. ಆತನೇ ಮೊರೆ ಇಡಲಿ. ಆತನ ಮಗನು ನಮಗಾಗಿ ಕೊಟ್ಟಿದ್ದಾನೆ. ಈ ವಾಕ್ಯ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇನ್.